ಗುರು ಒಂದ್ ವಾರ ರಜೆ ಸಿಕ್ಕೈತೆ, ನಡಿ ಊರ್ಗ್ ಹೋಗ್ಬಿಟ್ಟು ಬಂದ್ಬಿಡಣ. ಮಗ ನನ್ಗೊಂದ್ ವಾರ ರಜಾ ಐತೆ, ಹೆಂಗೋ ನಡೀರೆ ಕೊಟ್ಟಿಯವ್ರು ಕರ್ಕೊಂಡು ಹೋಗ್ತೀನಿ. ಫುಲ್ ಫೇಮಸ್ ಆಯ್ತು ಜಾಗ ಇವಾಗ. ಕೊತ್ನೂರ್ ಅಲ್ಲ ಕಣೋ, ಕೊಟ್ಟಿಯವರು ದೇವಸ್ಥಾನ ನೋಡ್ತಾ ಇಲ್ವೇನೋ ನೀವು? ತಿಗಾ ಮುಸ್ಕೊಂಡು ನಿಂತ್ಕೊಳ್ಳಲ್ಲ. ಯಾಕೋ? ಅಲ್ಲ ಕರ್ನಾಟಕದಲ್ಲಿ ಇರೋ ದೇವಸ್ಥಾನಕ್ಕೆ ಹೋಗ್ರೋ ಅಂದ್ರೆ ಅದೆಲ್ಲ ಇರೋ ಕೊಟ್ಟಿಯವ್ರಿಗೆ ಹೋಗ್ತಾನಂತೆ. ನಡೀರೋ ಫುಲ್ ನಮ್ ಕರ್ನಾಟಕ ಜನನೇ ತುಂಬಾ ಹೋಗೋರಲ್ಲಿ ಕೊಟ್ಟಿಯವರಲ್ಲಿ, ಗೊತ್ತಾ? ಫುಲ್ ಫೇಮಸ್. ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದನ್ ಗುರು? ಗುರು ಒಂದ್ ನಿಮಿಷ ನೀನು ಕಂದ, ಅದ್ ಯಾವ ತರ ಫೇಮಸ್ ಆಗಿದೆ ಗೊತ್ತೇನೋ? ಯಾವ ತರ? ನಮ್ ಬಾಸು ಐರಾವತ ಆ ಜಾಗಕ್ಕೆ ಹೋಗ್ ಬಂದ್ಮೇಲೆನೆ ಆ ತರನೂ ಒಂದ್ ಜಾಗ ಐತೆ ಅಂತ ನಮ್ಗೂ ಗೊತ್ತಾಗಿದೆ. ಮತ್ ನಡೀರೋ ಅವ್ರ ಹೋಗೋಣ, ನಾವು ಹೋಗೋಣ. ಮಾನವೀಯತೆ ಇಲ್ದವ್ರ ಜಾಗಕ್ಕೆ ನಾವ್ ಯಾಕೆ ಹೋಗ್ಬೇಕು? ಯಾಕೋ ಏನಾಯ್ತು? ಏನಾಯ್ತಾ, ಇವಾಗ ಒಂದ್ ವಿಡಿಯೋ ಹಾಕ್ತೀನಿ ನೋಡ್ಕೊಂಬ. ಕನ್ನಡದವರಿಗೆ ಬಂದವರಿಗೆ ಒಂದು ಚೂರು ರೆಸ್ಪೆಕ್ಟ್ ಬರಲ್ಲ. ಹೆಣ್ಮಕ್ಳಿದಂತೂ ಗೌರವನು ಹುಡುಗರಿಗೆ ಬಂದವರು ಅವ್ರ ಮೇಲೆ ನೀವು ಹೊಡೆಯದೆ ಬೇರೆ ಆಪ್ಷನ್ ಗೊತ್ತಿಲ್ಲ, ಹೊಡೆಯಕ್ಕೆ ಹೋಗ್ತಾರೆ. ಮಗ ಹೌದಾ, ಇಷ್ಟೆಲ್ಲ ಆಗೈತೆನೋ? ನಂಗೆ ಗೊತ್ತೇ ಇರ್ಲಿಲ್ಲ ಮಗ. ಹಂಗಂದ್ರೆ ನಡಿ ನಮ್ ಕರ್ನಾಟಕನೇ ಸುತ್ತಾಡೋಣ. ಅದು ಕರ್ನಾಟಕದಲ್ಲಿ ಎಲ್ಲೇ ಸುತ್ತಾಡೋಣ? ಇವನೇನ್ ಗುರು ಹಿಂಗ್ ಹೇಳ್ತಾನೆ? ಲೇ ದಿಕ್ಕು ಒಂದೊಂದ್ ಐತೆ. ಈ ಕಡೆ ಹೋದ್ರೆ ಧರ್ಮಸ್ಥಳ, ಈ ಕಡೆ ಹೋದ್ರೆ ಮುರುಡೇಶ್ವರ, ಈ ಕಡೆ ಹೋದ್ರೆ ಕೋಟಿಲಿಂಗೇಶ್ವರ. ಅಷ್ಟೇ ಯಾಕೆ, ಹಂಗೆ ನಮ್ ಉತ್ತರ ಕರ್ನಾಟಕ ಸೈಡ್ ಹೋದ್ರೆ ಸೌದತ್ತಿ ಎಲ್ಲಮ್ಮ ಫೇಮಸ್. ಹಂಗೆ ಉಡುಪಿ ಕಡೆ ಬಂದ್ರೆ ಕೃಷ್ಣ ಫೇಮಸ್. ಹಂಗೆ ಯಾಕೆ ಗಂಟೆ ಗಣಪತಿ ಮಳೆಯಲ್ಲಿ ಏನಾರು ದರ್ಶನ ಮಾಡಿದ್ರೆ ಇವನೇನ ಪಾವನ. ಮತ್ ನಡೀರ ಮಗ, ಈಗ ನಮ್ ಕರ್ನಾಟಕದಲ್ಲಿ ಈ ತರ ಜಾಗ ಇಟ್ಕೊಂಡು ಅದೆಲ್ಲ ಬರ್ರ ಮಗ.